ಜಯಂತ್. ಸೊ ನಮ್ಮ ಸ್ನೇಹಜೀವಿ ಅಕಾಡೆಮಿ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ದಿನ ಏನಪ್ಪ, 7ನೇ ಅಧ್ಯಾಯ. ಈಗಾಗಲೇ ಏನೈತಿ ಸುಮಾರು 6 ಅಧ್ಯಾಯಗಳೇನಂತಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಲಾಸಸ್ಗಳನ್ನು ತಿಳಿಸಿದ್ದೀನಿ. ಭಾಳ ಸರಳ ಭಾಷೆ ಒಳಗೆ ಪ್ರತಿಯೊಂದನ್ನು ಹಾಕಿದ್ದೀನಿ. ನಮ್ಮ ಸ್ನೇಹಜೀವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಒಳಗಡೆ ಎಲ್ಲನೂ ಕ್ಲಾಸಸ್ಗಳದಾವ. ಅದನ್ನೆಲ್ಲನೂ ಏನೈತಿ ಕರೆಕ್ಟಾಗಿ ಎಲ್ಲನೂ ಪ್ರತಿಯೊಂದು ನೋಡ್ಕೋತ ಹೋದ್ರಿ ಅಂದ್ರೆ 100% ನಿಮ್ಗೆ ಮೆಂಟಲ್ ಎಬಿಲಿಟಿ ಒಳಗೆ ಮಾರ್ಕ್ಸ್ ಹೋಗುವ ಸಾಧ್ಯತೆನೇ ಇಲ್ಲ. ಆ ರೀತಿ ಸರಳ ಭಾಷೆ ಒಳಗೆ ತಿಳಿಸೀನಿ. ಆದಷ್ಟೇನಂತಲೇ ವಿಡಿಯೋಗಳು ನೋಡ್ಕೊತ ನಾನು ಕೊಡಾಕತ್ತಿರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಯೂಸ್ ಆಕತ್ತಿದ್ವು ಅಂದ್ರೆ ಹಂಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಬಟ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಏನೈತಿಲ್ಲ ನಮಗೂ ಕೂಡ ಸೊ ಅನ್ಸುತ್ತೆ ಅಂದ್ರೆ ನಾನು ಕೊಡಾಕತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲನೂ ಯೂಸ್ ಆಗಕತ್ತೈತಿ ಅಂತ ತಕ್ಷಣ. ಓಕೆ, ಇರಲಿ, ನೋಡ್ಕೊಡ್ರಿ. ಇವತ್ತಿನ ಅಧ್ಯಾಯ ಏನಪ್ಪ ಅಂತಂದ್ರೆ ಪದಗಳ ಜೋಡಣೆ. ಸೊ ಪದಗಳ ಜೋಡಣೆ ಅಂದರೆ ಹೆಂಗೆ, ಸೊ ಯಾವ ಪದಗಳಿರ್ತಾವ, ಪದಗಳು ಹೆಂಗೆ ಕೇಳ್ತಾರೆ, ಅದನ್ನು ಹೆಂಗೆ ಜೋಡಿಸ್ಬೇಕು, ಸೊ ಹೆಂಗೆ ಪರ್ಯಾಯಗಳಿರ್ತಾವ ಅಥವಾ ಏನಿರ್ತೈತಿ ಅದನ್ನು ಪದಗಳಿಗೆ ಯಾವ ರೀತಿ ನಾವು ಜೋಡಣೆ ಮಾಡ್ಬೇಕಂತ ಹೇಳ್ಕಿಸಿಂದ ಇವತ್ತಿಂದ 100% 1 ಮಾರ್ಕ್ಸ್ SSC ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಇದು. 100% 1 ಮಾರ್ಕ್ಸ್ ಅಂತರೂ ಬರ್ತೈತೆ. ನೋಡ್ರಿ, ಪರಿಚಯ. ಸೊ ಪರ್ಯಾಯದ ಬಗ್ಗೆ ಏನೈತಿಲ್ಲ ನಿಮಗೆ ಪರಿಚಯ ಮಾಡ್ತೀನಿ. ಪರಿಚಯ ಏನೈತಿ ಅಂತೇಶಿಂದ ನೋಡ್ಕೊಂಬಿಡ್ರಿ. ಸೊ ಈಗೇನಲ್ಲ ನಾವು ಮೇನ್ ಅಂತಂದ್ರೆ ಪದಗಳ ಜೋಡಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ ಥರ ಬಂದಿರ್ತಾವ ಅಂತೇಶಿಂದ ನೋಡ್ಕೊಳ್ರಿ. ಪರಿಚಯ ಏನೈತೆ ಅಂದ್ರೆ ಈ ರೀತಿಯ ಪ್ರಶ್ನೆಗಳಲ್ಲಿ ಕೆಲವು ಅಂತರ್ ಸಂಬಂಧಿತ ಪದಗಳು ಅಂದ್ರೆ ಅಂತರ್ ಸಂಬಂಧಿತ ಹೆಂಗಂದ್ರೆ ಸೊ ಒಂದಕ್ಕೊಂದು ಸಂಬಂಧ ಇರ್ತಾವ. ಅದ್ರ ಜೊತೆಗೆ ಸಂಖ್ಯೆಗಳನ್ನು ನೀಡಲಾಗುತ್ತದೆ. ನಂತರ ಅವುಗಳನ್ನು ಸೂಚಿಸುವ ಸಂಖ್ಯೆಗಳ ವಿವಿಧ ಅನುಕ್ರಮಗಳು, ಪರ್ಯಾಯಗಳು ಇರುತ್ತವೆ. ಅಂದ್ರೆ ಏನೈತಿ, ಮೊದಲ ಅವತ್ತಕ್ಕೆ ನಂಬರ್ ಕೊಟ್ಟಿರ್ತಾರ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪರ್ಯಾಯಗಳು ಅಂದ್ರೆ ಆಪ್ಷನ್ಗಳು ಏನಿರ್ತಾವಲ್ಲ ಅದ್ರೊಳಗೆ ನೀವು ಸೆಲೆಕ್ಷನ್ ಮಾಡ್ಬೇಕಾಗತ್ತೆ. ಈಗ ಯಾವ ಥರ ಬರ್ತಾವ ಅಂತೇಶಿಂದ ಪ್ರಶ್ನೆ ಹೇಳ್ತೀನಿ, ಅವಾಗ ಅರ್ಥ ಆಗುತ್ತೆ. ವಿದ್ಯಾರ್ಥಿಯು ಈ ಪದಗಳನ್ನು ಸಾಮಾನ್ಯ ನಿಯಮದ ಮೇಲೆ ತಾರ್ಕಿಕ ಅನುಕ್ರಮದಲ್ಲಿ ಜೋಡಿಸಬೇಕಾಗುತ್ತದೆ. ಅಂದ್ರೆ ಒಂದು ನಿಯಮ ಐತೆ. ಅದ ಹೆಂಗಂದ್ರೆ ಸಣ್ಣದ ಹಿಡ್ಕೊಂಡು ದೊಡ್ಡತನ ಕೂಡಿಸ್ಕೊಂತ ಹೋಗೋದಿರುತ್ತೆ. ಅಂದ್ರೆ ಅನುಕ್ರಮವಾಗಿ ಅದನ್ನು ಜೋಡಿಸ್ಬೇಕಾಗತ್ತೆ. ನಂತರ ನೀಡಿರುವ ಪರ್ಯಾಯದಲ್ಲಿ ಸರಿಯಾದ ಶ್ರೇಣಿಯನ್ನು ಅನುಕ್ರಮವಾಗಿ ಆರಿಸಬೇಕಾಗ್ತೈತೆ. ಸೊ ಯಾವ ರೀತಿ ಬರುತ್ತೆ ಅಂತೇಶಿಂದ ಉದಾಹರಣೆಯಾಗಿ ತೋರಿಸ್ತೀನಿ ನೋಡ್ರಿ. ಕೆಳಗಿನ ಪದಗಳನ್ನು ತಾರ್ಕಿಕವಾಗಿ ಅರ್ಥಪೂರ್ಣ ಆದೇಶವಾಗಿ ಜೋಡಿಸಿ ಅಂತೇಶಿಂದ ಅಂದ್ರೆ ಹೆಂಗೆ ಇದನ್ನು ಜೋಡಿಸ್ಬೇಕಂತಂದ್ರೆ ಈಗ ಪದಗಳನ್ನು ಕೊಟ್ಟಾಗ ಈ ಥರ ಬರ್ತೈತಿ. ವರ್ಣಮಾಲೆಗಳಂತೇಶಿಂದ ಬರ್ತಾವವು. ಅಂದ್ರೆ ಈಗ ಇಂಗ್ಲೀಷ್ ವರ್ಣಗಳ ಮಾಲೆಗಳು ಯಾವ ಥರ ಬರ್ತಾವೆ ಅದನ್ನು ಉದಾಹರಣೆ 2ರೊಳಗೆ ಹೇಳ್ತೀನಿ. ಅಂದ್ರೆ ಇದ್ರೊಳಗೆ ಏನೈತಿ ಅಂದ್ರೆ ಈ ಚಾಪ್ಟರ್ 1, 2 ಅಂತೇಶಿಂದ ನಾವು ಮಾಡ್ಕೋಬಹುದು. ಈಗ 1ನೇದರೊಳಗೆ ನೋಡ್ಕೊಡ್ರಿ ಯಾವ ಥರ ಅಂದ್ರೆ ಇವು ಪದಗಳ ಜೋಡಣೆ ಏನೈತೆ ಅಂದ್ರೆ 1ನೇದು ಏನು ಕೊಟ್ಟಿರುತ್ತಂದ್ರೆ ತಂದೆ ಅಂತ ಕೊಟ್ಟಾನ, 2 ಅಂತ ಕೊಟ್ಟಾನ, ಮಗ ಅಂತ ಕೊಟ್ಟಾನ, 3 ಅಂದ್ರೆ ತಾತ ಅಂತ ಕೊಟ್ಟಾನ, 4 ಅಂದ್ರೆ ಕುಟುಂಬದ ಕೊಟ್ಟಾನ, 5 ಅಂದ್ರೆ ಊರು ಅಂತೇಶಿಂದ ಕೊಟ್ಟಿದ್ದಾನ. ಸೊ ಓಕೆ, ಹಂಗಂದ್ರೆ ಇದು ಏನಕ್ಕೆ ಅಂತೇಶಿಂದ ಕೊಟ್ಟಾನ. ಆಪ್ಷನ್ದೊಳಗೆ ಏನು ಕೊಟ್ಟಿರ್ತಾನಂತಂದ್ರೆ 1ನೇ ಆಪ್ಷನ್ಗಂದ್ರೆ 1ನೇ ಆಪ್ಷನ್ನು ಏನು ಕೊಟ್ಟಿರ್ತಾನ, ಸೊ 2, 1, 3, 4, 5 ಅಂತೇಶಿಂದ ಕೊಟ್ಟಿರ್ತಾನ. ಸೊ 2ನೇ ಆಪ್ಷನ್ ಏನು ಮಾಡಿರ್ತಾನಂತಂದ್ರೆ 1, 2, 3, 5, 4. ಸೊ ಈ ಥರ 4 ಆಪ್ಷನನ್ನು ಕೊಟ್ಟಿರ್ತಾನೆ. ಅದರೊಳಗೆ ನೀವು ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಆಯ್ಕೆ ಮಾಡ್ಬೇಕಾ, ಸೊ ಏನಂತಂದ್ರೆ ಸಣ್ಣದು ಹಿಡ್ಕೊಂಡು ದೊಡ್ಡತನ ಹೋಗ್ಬೋದಾ. ಸೊ ಅಂದ್ರೆ ಕೆಳಗಿನ ಹಿಡ್ಕೊಂಡ ಮ್ಯಾಗಿನಂತ ಪರ್ಯಾಯ ಏನೈತಿಲ್ಲ ಅಂದ್ರೆ ನಾವು ತಾರ್ಕಿಕ ಅನುಕ್ರಮ ಮಾಡ್ಬೇಕಾಗತ್ತೆ. ಅನುಕ್ರಮ ಹೆಂಗೈತಿ, ಸೊ 0ದಿಂದ 0, 1, 2, 3 ಈ ಥರ ಹೆಂಗೆ ಅನುಕ್ರಮ ಹೋಗತ್ಲೆ ಅದು ಸಂಖ್ಯೆ ಒಳಗಂತ ತಿಳ್ಕೊಳ್ರಿ. ಅದೇ ಥರ ಏನೈತಿಲ್ಲ ಪದಗಳ ಜೋಡಣೆಯನ್ನು ಅನುಕ್ರಮವಾಗಿ ನಾವು ಸೇರಿಸ್ಬೇಕಾಗತ್ತೆ. ಸೊ ನೋಡ್ಕೊಳ್ರಿ ಯಾವ ಥರ ಸೇರಿಸಿದಂತಾರೆ ಇದನ್ನು ಸೇರಿಸೋದು ನೋಡ್ರ. ಇಲ್ಲಿ ಒಂದು ಏನೈತಿಲ್ಲ ಫಸ್ಟಿಗೆ ತಂದೆ ಐತಿ, ನಂತರ ಮಗ ಐತಿ. ಅಂದ್ರೆ ಸೊ ಚಿಕ್ಕವ್ರು ಅಂತ ತಿಳ್ಕೊಂಬಿಡ್ರಿ. ಸೊ ಚಿಕ್ಕವ್ರು ಯಾರ್ದಾರ, ಮಗ ಅದಾನ, 1 ಅಂತ ಹಾಕ್ಕೊಳ್ರಿ. ಸೊ ಮುಂದೆ ನೆಕ್ಸ್ಟ್ ದೊಡ್ಡವ್ರು, ಅದಕ್ಕಿಂತ ನೆಕ್ಸ್ಟ್ ಯಾರು ಬರ್ತಾರೆ, ತಾತ ಬರ್ತಾನ, ಇಲ್ಲ ತಾತ ಅಂದ್ರೆ ದೊಡ್ಡವ ಅದ ಭಾಳ. ಸೊ ಮಗನ ನಂತರ ಬರೋರು ಯಾರು, ತಂದೆ. ಸೊ ಇಲ್ಲಿ ಫಸ್ಟ್ನೇದು ಮಗ ಅಂದ್ರೆ 2 ಅಂತ ಆಯಿತು. 2ನೇದು ಏನೈತಿಲ್ಲ ತಂದೆ, 3ನೇದು ಏನೈತಿ ತಾತ, 3ನೇದು ತಾತ. ಅಂಡ್ 4ನೇದು ಏನಾಕೈತಿ, 4ನೇದು ಅಂದ್ರೆ ತಂದೆಕ್ಕಿಂತ ದೊಡ್ಡವ್ರು ಯಾರು, ತಾತ. ಸೊ ಇವೆಲ್ಲನೂ ಸೇರಿರ್ತಕ್ಕಂಥದ್ದು ಯಾವುದು, ಕುಟುಂಬದೊಳಗೆ ಸೇರ್ತಾರಲ್ಲ ಊರೊಳಗೆ ಸೇರ್ತಾರೆ. ಅಂದರೆ ಇವರೆಲ್ಲ 3 ಜನ ಏನಂತ ಕುಟುಂಬದೊಳಗೆ ಬರ್ತಾರೆ ಅಂದಾಗ 4. ಸೊ ನಂತರ ಏನೈತಿಲ್ಲ ಸೊ ಕುಟುಂಬಗಳು ಸೇರಿದಾಗ ಏನಾಗುತ್ತಂದ್ರೆ ಊರಾಗತ್ತೆ. ಅಂದ್ರೆ ಅನುಕ್ರಮವಾಗಿ ಜೋಡಣೆ ಹಾಕೋತ ಹೋಗಿರ್ತೈತಿ. ಅದ ಒಂದಕ್ಕೊಂದು ಸಂಬಂಧಗಳಿರ್ತಾವೆ. ಅಂದ್ರೆ ಅದಕ್ಕಿಂತ ಮೇಲೆ ಈ ಥರ ಇರ್ತೈತಿ. ಓಕೆ, ಈಗ ನೆಕ್ಸ್ಟ್ ನೋಡ್ಕೊಳ್ರಿ ಇದೇ ಥರ ಐತಿಲ್ಲ ಸೇಮ್. ಕುಟುಂಬ, ಸಮುದಾಯ, ಸದಸ್ಯ, ಪ್ರದೇಶ, ದೇಶ ಅಂತೇಶಿಂದ. ಸೊ ಇದು ಏನೈತಿಲ್ಲ
ಈಗ ನೋಡ್ರಿ ಇಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಫಸ್ಟಿಗೆ ಏನಂತ ತಿಳ್ಕೊಂಡು ನಾವು ಸಮುದಾಯ ಐತ್ಲಿ, ಸೊ ಕುಟುಂಬ ಐತಿ, ಸೊ ಮೇನ್ ಅಂದ್ರೆ ಏನೈತಿ ಸದಸ್ಯ ಅಂದೈತಿ. ಸದಸ್ಯ ಅಂದ್ರೆ ಏನ, ಸದಸ್ಯರು ಎಲ್ಲಿ ಬರ್ತಾರೋ, ಸದಸ್ಯರು ಎಲ್ಲರೂ ಎಲ್ಲಿ ಸೇರ್ತಾರೆ ಅಂದ್ರೆ, ಸೊ ಓಕೆ 3 ಅಂತ ಬರ್ಕೊಡ್ರಿ. ಸದಸ್ಯರು ಎಲ್ಲರೂ ಎಲ್ಲಿ ಸೇರ್ತಾರೆ, ಸೊ ಕುಟುಂಬದೊಳಗೆ ಸೇರ್ತಾರೆ ಇಲ್ಲ ಸಮುದಾಯದಾಗ ಸೇರ್ತಾರೆ, ಎಲ್ಲಿ ಕೇಳ್ತಾರೆ, ಇಲ್ಲ ಪ್ರದೇಶದಾಗ ಸೇರ್ತಾರೆ ಇಲ್ಲ ದೇಶದಾಗ ಸೇರ್ತಾರೆ, ಇಲ್ಲ. ಸೊ ಸದಸ್ಯರು ಎಲ್ಲರೂ ಎಲ್ಲಿರ್ತಾರೆ, ಕುಟುಂಬದಾಗ. ಕುಟುಂಬದೊಳಗೆ ಎಷ್ಟು ಸದಸ್ಯರು ಅಂತ ಕೇಳ್ತಾರಲ್ಲ, ಅದೇ ಥರ ಅಂತಲೇ ಕುಟುಂಬ. ಸೊ ಕುಟುಂಬ ನಂತರ ಏನೈತಿ, ಸೊ ನಂತರ ಎಷ್ಟು ಕುಟುಂಬಗಳು ಸೇರಿದಾಗ ಒಂದು ಸಮುದಾಯ ಆಕತಿ. ಸೊ ಈಗ ನೋಡ್ರಿ, ಒಂದು ಸಮುದಾಯ ಅಂದ್ರೆ ಯಾವುದು, ಲಿಂಗಾಯತ ಸಮುದಾಯ, ಮರಾಠ ಸಮುದಾಯ, SC ಸಮುದಾಯ, ST ಸಮುದಾಯ, ಕುರುಬ ಸಮುದಾಯ. ಸೊ ಈ ಥರ ಹೆಂಗೆ ಬರ್ತಲ್ಲ ಇವು ಸಮುದಾಯಗಳೇನು, ಅಲ್ಲಿ ಇರುವಂತಹ ಕುಟುಂಬಗಳನ್ನ ಸೇರಿದಾಗ ಸಮುದಾಯ ಆಗುತ್ತೆ. ಅಂದ್ರೆ ಫಸ್ಟಿಗೆ ಅನುಕ್ರಮವಾಗಿ ಅಂತ ಬಂದಾಗ, ಸೊ ಫಸ್ಟಿಗೆ ಏನು ಬರುತ್ತೆ, ಸದಸ್ಯರು ಬರ್ತಾರೆ, ಸದಸ್ಯರನ್ನ ಸೇರಿದಾಗ ಕುಟುಂಬ ಆಗುತ್ತೆ, ಕುಟುಂಬಗಳು ಸೇರಿದಾಗ ಸಮುದಾಯ ಆಗುತ್ತೆ, ಸಮುದಾಯಗಳು ಸೇರಿದಾಗ ಒಂದು ಪ್ರದೇಶ ಆಗುತ್ತೆ. ಅಂದ್ರೆ ಒಂದು ಹಳ್ಳಿ, ಪ್ರದೇಶ, ಪ್ರದೇಶ ಅಂದ್ರೆ ಹಳ್ಳಿ ಅಂತ ತಿಳ್ಕೊಬೋದು. ಓಕೆ, ಸೊ ಅದೇ ಥರ ಏನೈತಿ ನೆಕ್ಸ್ಟ್, ಸೊ ಎಷ್ಟೋ ಹಳ್ಳಿಗಳು ಸೇರಿದಾಗ ಒಂದು ದೇಶ ಆಗುತ್ತೆ. ಇದು ಆಪ್ಷನ್. ಸೊ ಆಪ್ಷನ್ ಒಳಗೆ ಇರ್ತೈತಿ, ಇದು ಒಂದು ಇರ್ತೈತಿ. ಸೊ ಎರಡನೇ ಆಪ್ಷನ್ದಾಗ ಏನು ಕೊಟ್ಟಿರ್ತಾನೆ, 1, 3, 2, 4, 5 ಅಂತ ಕೊಟ್ಟಿರ್ತಾನೆ. ಮೂರನೇ ಆಪ್ಷನ್ದಾಗ ಏನು ಕೊಟ್ಟಿರ್ತಾನೋ 3, 1, 2, 4, 5 ಅಂತ ಕೊಟ್ಟಿರ್ತಾನೆ. ಸೊ ಅವಾಗ ನಮ್ಮ ಸರಿಯಾದ ಆಪ್ಷನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಪ್ರಶ್ನೆಗಳು ಯಾವ ರೀತಿ ಬರ್ತಾವ ನೋಡ್ಕೊಡ್ರಿ. ನೆಕ್ಸ್ಟ್ ಉದಾಹರಣೆ 2 ಅಂದ್ರೆ, ಸೊ ಚಾಪ್ಟರ್ 2 ಒಳಗಂತ ನೋಡ್ಕೊಡ್ರಿ. ಇಲ್ಲಿ ಏನೈತಿ, ಕೊಟ್ಟಿರುವ ಪದಗಳನ್ನು ಇಂಗ್ಲೀಷ್ ವರ್ಣಮಾಲೆಯ, ಸೊ ಪ್ರಶ್ನೆ ಏನು ಕೇಳ್ಬೋದು ಅಂದ್ರೆ, ಕೊಟ್ಟಿರುವ ಪದಗಳನ್ನು ಇಂಗ್ಲೀಷ್ ವರ್ಣಮಾಲೆಗಳ ಪ್ರಕಾರ ಜೋಡಿಸಿ ಅಂತ ಕೊಡ್ಬೋದು. ಇಲ್ಲಿಕಂದ್ರೆ ಕೊಟ್ಟಿರುವ ಪದಗಳನ್ನು ಶಬ್ದಕೋಶದ ಅಥವಾ ಇಂಗ್ಲೀಷ್ ಶಬ್ದಕೋಶದ ಪ್ರಕಾರ ಜೋಡಿಸಿ ಅಂತ ಕೊಡ್ಬೋದು. ಕೊಟ್ಟಿರುವ ಪದಗಳನ್ನು ನಿಘಂಟುಗಳಲ್ಲಿ, ಇಂಗ್ಲೀಷ್ ನಿಘಂಟುಗಳಲ್ಲಿನ ಪ್ರಕಾರ ಅಂತ ಜೋಡಿಸಿ ಅಂತ ಕೇಳ್ಬೋದು. ಅಂದ್ರೆ ನಾನೇನೈತಿ ಎಲ್ಲನೂ ಪ್ರಶ್ನೆ ಏನೈತಿಲ್ಲ, ಒಂದ್ರೊಳಗೆ ಏನು ಕೊಟ್ಟಿರ್ತಾನೆ, ಕೊಟ್ಟಿರೋ ಪದಗಳನ್ನು ಇಂಗ್ಲೀಷ್ ವರ್ಣಮಾಲೆಗಳ ಪ್ರಕಾರ ಜೋಡಿಸಿ ಅಂತ ಕೊಟ್ಟಿರ್ತಾನ ಅಂತ. ಇನ್ನೊಂದ್ರೊಳಗೆ ಏನು ಕೊಟ್ಟಿರ್ತಾನೋ, ಕೊಟ್ಟಿರುವ ನಿಘಂಟುಗಳನ್ನು, ಕೊಟ್ಟಿರೋ ಪದಗಳನ್ನು ಇಂಗ್ಲೀಷ್ ನಿಘಂಟುಗಳ ಪ್ರಕಾರ ಜೋಡಿಸಿ ಅಂತ ಕೊಟ್ಟಿರ್ತಾನೋ. ಅದೇ ಥರ ಏನೈತಿಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನೈತಿಲ್ಲ ತಿಳ್ಕೊಳ್ರಿ, ಕೊಟ್ಟಿರೋ ಪದಗಳನ್ನು ಇಂಗ್ಲೀಷ್ ವರ್ಣಮಾಲೆಗಳಲ್ಲಿಯ ಶಬ್ದಗಳ ಪ್ರಕಾರ ಜೋಡಿಸಿ ಅಂತ ಹೇಳಿ ತಿಳ್ಕೊಳ್ರಿ. ಸೊ ಹೆಂಗಂತಂದ್ರೆ ನಾವು ಈಗ ಮೇನ್ ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ ಡಿಕ್ಷನರಿ ಭಾಷೆ. ಸೊ ಡಿಕ್ಷನರಿ ಒಳಗೆ ನೀವು ನೋಡಿರ್ತೀರಿ, ಈಗ ಒಂದು ಅಲ್ಫಾಬೆಟ್ ಪ್ರಕಾರ ಏನೈತಿಲ್ಲ ಆ ಡಿಕ್ಷನರಿ ಒಳಗೆ ಶಬ್ದಗಳ ಒಂದು ಕೋಶವನ್ನು ಮಾಡಿರ್ತಾರ. ಸೊ ಆ ಕೋಶ ಒಳಗೆ ಏನು ಮಾಡಿರ್ತಾನ, ಸೊ ಫಸ್ಟಿಗೆ ಏನೈತಿಲ್ಲ ಎ ಐತೆ ಅಂತ ತಿಳ್ಕೊಳ್ರಿ. ಎ ಇದ್ದಾಗ ಡಬಲ್ ಎ ಇದ್ದಿದ್ದು ಎ ಐ ಅಂತ ಇರ್ತೈತಿ, ಎ ಇ ಐ ಅಂತ ಇರ್ತೈತಿ, ಎ ಡಿ ಸಿ ಅಂತ ಇರ್ತೈತಿ, ಎ ಡಿ ಇಲ್ಲ, ಜಿ ಬಿ ಬರಂಗಿಲ್ಲ, ಅವಾಗ ಎಮ್ ಅಂತ ಬರೋದು, ಎ ಬಿ ಎಲ್ ಇರ್ತೈತಿ, ಎಮ್ ಎಮ್ ಎಲ್. ಸೊ ಈ ಥರ ಏನೈತಿಲ್ಲ ಕಂಟಿನ್ಯೂ ಆಗಿ ಶಬ್ದಗಳಿರ್ತಾವಲ್ಲ, ಅದಕ್ಕೆ ಏನಲ್ಲ. ಸೊ ಈಗ ಅದೇ ಥರ ನಾವು ಜೋಡಿಸ್ಕೊಂತ ಹೋಗ್ಬೇಕಾಗತ್ತೆ. ಅಂದ್ರೆ ಮೇನ್ ನಾವು ಕಾಮನ್ ಆಗಿ ತಕ್ಕೊಂತ ಹೋಗ್ಬಿಡೋದು, ಏನು ತಲೆ ಕಟ್ಸೋಲ್ಲ, ಸೀದಾ ನೋಡ್ಕೊಳ್ಳೋದ. ಸೊ ಏನೈತ್ರಿ, ಇದು ಎಮ್ ಐತೆ, ಸೊ ಇದು ಎಮ್ ಐತಿ, ಎಮ್ ಐತಿ, ಎಮ್ ಐತಿ, ಎಮ್ ಐತಿ, ಎಮ್ ಐತಿ, ಎಲ್ಲದ್ರಾಗ ಎಮ್ ಐತಿ. ನೆಕ್ಸ್ಟ್ ಅಂಕಿ ಯಾವ ಐತಿ, ಆ ಐತಿ. ಸೊ ಎಲ್ಲದ್ರಾಗ ಆ ಐತಿ ನೋಡ್ಕೊಡ್ರಿ, ಆ ಐತಿ. ಓಕೆ, ಸೊ ಇದು ಬರಲ್ಲ, ಎಸ್ ಐತೆ, ಎಸ್ ಐತಿ, ಸೊ ಎಸ್ ಐತಿ, ಇಲ್ಲಿ ಜಿ ಐತಿ. ಅಂದ್ರೆ ಇಲ್ಲಿ ಎಸ್ 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 ಎಲ್ಲದ್ರಾಗ ಎಸ್ ಐತಿ, ಇಲ್ಲಿ ಒಂದ ಜಿ ಐತಿ. ಸೊ ಒಂದ ಜಿ ಐತಿ ಅಂದಾಗ ಸೊ ಜಿ ಫಸ್ಟ್ ಬರುತ್ತೆ ಇಲ್ಲ ಎಸ್ ಫಸ್ಟ್ ಬರುತ್ತೆ. ಫಸ್ಟಿಗೆ ಯಾವ ಬರ್ತಿ ಇಲ್ಲಿ ಬರ್ಕೊಂಡ್ಬಿಡ್ರಿ, ಎಮ್ ಐ. ಸೊ ಜಿ ಆಗೋಣ ಎಸ್ ಬರುತ್ತೆ, ಜಿ ಎರ್ ಬರುತ್ತಿಲ್ಲ. ಸೊ ಅವಾಗ ಏನೈತಿಲ್ಲ ಆಪ್ಷನ್ಸ್ದೊಳಗೆ 5 ಅನ್ನೋದು ಫಸ್ಟಿಗೆ ಬರ್ತೈತೆ. ಸೊ 5 ಇದು ಫಸ್ಟಿಗೆ ಆಯ್ತು. ಇದೊಂದು ಕರೆಕ್ಟ್ ಆಯ್ತು. ಇದನ್ನು ನೆಕ್ಸ್ಟ್ದಾಗ ಇದನ್ನು ಹುಡುಕಾಡೋದು ಬೇಕಾಗಿಲ್ಲ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ, ಎಸ್ ಐತಿ, ಎಸ್ 4ನೇ ಅಂಕಿ, ಇದು 3ನೇ ಅಂಕಿ ಎಲ್ಲದರ ಕಾಮನ್ ಇತ್ತು. ಓಕೆ, ಸೊ 4ನೇ ಅಂಕಿ ಎಸ್ ಎಸ್. ಸೊ ಎಸ್ ಇಲ್ಲಿತ್ರಿ, ಎಸ್ ಪಿ ಕೆ ಆರ್ ಎಸ್ ಟಿ ಟಿ ಏನೈತಿ ನೆಕ್ಸ್ಟ್ ಬರುತ್ತೆ. ಅಂದ್ರೆ ಇದು ಕಾಮನ್ದಾಗ ಬರೋಂಗಿಲ್ಲ. ಸೊ ಇದನ್ನು ಬಿಟ್ಟು ಬಿಡ್ರಿ ಅಂತ ಇದ್ರಾಗ ನೋಡ್ಕೊಳ್ರಿ. ಎಸ್ ಎಲ್ಲದರ ಕಾಮನ್ ಐತಿ, ಎಸ್ ಅದ ಬಳಿಕ ಈ ಫಸ್ಟ್ ಬರ್ತಿಲ್ಲ, ಆ ಬರುತ್ತೆ ರೀ, ಈ ಫಸ್ಟ್ ಬರುತ್ತೆ ಅಂದ್ರೆ 2. ಸೊ 2 ಅಂತ ಬರ್ಕೊಡ್ರಿ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ, ನೆಕ್ಸ್ಟ್ ಏನೈತಿ ಆಯ್ ಇ ಆಯ್ತರ. ಸೊ ಈ ಆದ ಬಳಕೆ ಏನು ಬರುತ್ತೆ, ಆಯ್ ಬರುತ್ತೆ. ಅಂದ್ರೆ 5ನೇ ಸಂಖ್ಯೆಯನ್ನು ನೋಡ್ಕೊಳಕತ್ತಿದ್ದೀವಿ ನಾವು. ಸೊ ಇಲ್ರಾಗ 5ನೇ ಸಂಖ್ಯೆ ಐತಿ, ಇಲ್ಲಿ ಐತಿ, ಕಾಮನ್ ಇವು 2 ಅದಾವ. ಅಂದ್ರೆ ಇದು ಮುಗಿತಿದ. ಅಂದ್ರೆ ಇಲ್ಲಿ ಏನೈತಿಲ್ಲ ಎಸ್ ನಂತರ ಏನು ಬರ್ತಿಲ್ಲ ಅವಾಗ ನಾವು ನೋಡ್ಬೇಕಾಗತ್ತಿ. ಅಂದ್ರೆ ಇದು ಲಾಸ್ಟಿಗೆ ಬರ್ತಂತ ಅರ್ಥದ. ಇದನ್ನು ಲಾಸ್ಟ್ ನಾನು ನೋಡೋಕೆ ಹೋಗ್ಬಿಡ್ರಿ. ಲಾಸ್ಟ್ನಾಗ ನೀವು ಆಪ್ಷನ್ದಾಗೂ ಕನ್ಫರ್ಮ್ ಆಗಿ ತಿಳ್ಕೊಬೋದು. ಅಂದ್ರೆ ಲಾಸ್ಟ್ ಇದು 100% ಬರತ್ತಿದೆ. ಯಾಕಂದ್ರೆ ಸೊ ಕಾಮನ್ ಒಳಗಡೆ ಎಸ್ ಏನೈತಿಲ್ಲ, 4ನೇ ಸಂಖ್ಯೆ ಕಾಮನ್ ಒಳಗಡೆ ಎಸ್ ಐತಲ್ಲ. ಸೊ ಆ ಕಾರಣಕ್ಕಾಗಿ ಇದೇನೈತಿಲ್ಲ, ಸೊ ಲಾಸ್ಟಿಗೆ 100% ಆಯ್ತಿದ.
ಇದನ್ನು ಲಾಸ್ಟಿಗೆ ಬರ್ಕೊಂಡು ಬಿಡ್ರಿ. ಸೊ ಒಂದು ವೇಳೆ ಎಲ್ಲರಲ್ಲಿ ಲಾಸ್ಟ್ ಈಗ ಆಪ್ಷನ್ದಾಗ ಎಲ್ಲರಲ್ಲಿ ಲಾಸ್ಟ್ನಾಗ ಇರ್ಲಿಕ್ಕಾರ ಇದು ಹಾಕೈತೆ ಅಂತ ನಮಗೆ ತಿಳಿಬಿಡ್ತು, ಆದ್ರೂ ಸುತ್ತಕ್ಕೆ ಏನೈತಿಲ್ಲ ಇದನ್ನ ಎಲ್ಲ ನೋಡ್ಕೋಬೇಕಂದ್ರೆ ಇದ್ರೊಳಗೂ ಏನೈತಿಲ್ಲ. ಸೊ ಇದು ಇಲ್ಲಿ ಒಂದು ಆಪ್ಷನ್ ಕೊಟ್ಟಾನ, ಸೊ ಆದ್ರೆ ಇನ್ನೊಂದು ಎಲ್ಲಿ ಇಲ್ಲಿ 4 ಹತ್ತಿಸಿ ಮತ್ತೊಂದು ಕೊಟ್ಟಿರ್ಬೋದಿತ್ತಲ್ಲ. ಸೊ ಮತ್ತೊಂದು ಕೊಟ್ಟಿದಂದ್ರೆ ಅವಾಗ ಕನ್ಫ್ಯೂಷನ್ ಆಗುತ್ತೆ. ಆ ಕಾರಣಕ್ಕಾಗಿ ಏನು ಮಾಡ್ಬೇಕಂದ್ರೆ ಇದನ್ನ ನೋಡ್ಕೊಡ್ರಿ. ಈಗ ಸೊ 2 ಆದವ್ರೆ 2 ಆಗೈತೆ ಅಂದ ಬಳಿಕ ಸೊ ಇದು ಮುಗೀತ್ರಿ. ಇದ್ರ ಮುಂದೆ ಯೂಸ್ ಇಲ್ಲ. ಎನ್ ಐತಿ, ಓ ಐತಿ. ಎನ್ ಫಸ್ಟ್ ಬರುತ್ತಿಲ್ಲ, ಓ ಬರುತ್ತೆ, ಎನ್ ಬರುತ್ತೆ. ಎನ್ ಅಂದ್ರೆ ಸೊ 3, 2, 3. ಸೊ ಉಳ್ದಿದ್ದು ಯಾವುದು 1. ಆನ್ಸರ್ ಇದು. ಅಂದ್ರೆ ನೀವು ಡಿಕ್ಷ್ನರಿ ಆಲ್ಮೋಸ್ಟ್ ಅಲ್ಲಾಗಿ ಯಾರು ಡಿಕ್ಷ್ನರಿ ನೋಡಿರ್ತೀರಿ ಅವ್ರಿಗೆ ಗೊತ್ತಾಗಿರುತ್ತೆ. ಅಂದ್ರೆ ಆರ್ಟ್ಸ್ ಹುಡುಗರು ಹೆಂಗಂದ್ರೆ ಡಿಕ್ಷ್ನರಿ ಬೇಕಾಗಿಲ್ಲ ಅವ್ರಿಗೆ. 10ನೇತಿ ಸುಮ್ಮನೆ ನಾರ್ಮಲಾಗಿ ಪಾಸಾಗಿ ಬಳ್ಕೊಂಡು ಬಂದಿರ್ತೀವಿ. ನಾವಂತರೂ ಸತ್ಯ ಹೇಳ್ಬೇಕಂದ್ರೆ ಡಿಕ್ಷ್ನರಿ ಕೂಡ ನಾವು ಅವಾಗ ಯೂಸ್ ಮಾಡೇ ಇಲ್ಲ. ಈಗ ಎಕ್ಸಾಂಪಲ್ ಏನಂತೀವಿ, ಒಂದು 2-3 ಕೊಡ್ತೀನಿ, ನಿಮ್ಗೊಂದು 2 ಬಿಡ್ಸಾಕ್ ಕೊಡ್ತೀನಿ, ಅದು ನೋಡ್ಕೊಂಬಿಡ್ರಿ. ಸೊ ಇಂಗ್ಲೀಷ್ ನಿಘಂಟಿನಲ್ಲಿ ಕಾಣಿಸುವ ಕ್ರಮದಲ್ಲಿ ನೀಡಿರುವ ಪದಗಳನ್ನು ಜೋಡಣೆಯನ್ನು ಸೂಚಿಸುವ ಸರಿಯಾದ ಆಯ್ಕೆಯನ್ನು ಆರಿಸಿ. ಅಂದರೆ ಇಲ್ಲಿ ಪದಗಳದಾವು, ಇಲ್ಲಿ ಆಯ್ಕೆಗಳದಾವು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ 1, 2, 3, 4, 5 ಇದನ್ನ ಮೊದಲು ಬರ್ಕೊಳ್ರಿ, ಸೆಲೆಕ್ಷನ್ ಮಾಡ್ಕೊಳ್ರಿ, ಆಮ್ಯಾಗ ಏನೈತಿ ಇದ್ರೊಳಗೆ ಆರಿಸ್ರಿ ಅಂತ ಹೇಳ್ತಾನವ. ಸೊ ಇಲ್ಲಿ ನೋಡ್ಕೊಳ್ರಿ, ಕಾಮನ್ ಆಗಿ STU. ಸೊ STU ಅನ್ನೋದು ಎಲ್ಲದರ ಕಾಮನ್ ಐತಿ. ಓಕೆ, STU ಎಲ್ಲದರ ಕಾಮನ್ ಐತಿ. ಸೊ ಬಿಟ್ಟು ಬಿಡ್ರಿ. ನೆಕ್ಸ್ಟ್ 4ನೇ ಅಂಕಿ ನೋಡ್ಕೊಳ್ರಿ. M ಐತಿ, F ಐತಿ, N ಐತಿ, ಇದು M ಐತಿ, P ಐತಿ. P ಲಾಸ್ಟ್ ಬರುತ್ತೆ, ಅದನ್ನು ಬಿಡ್ರಿ. M N F ಫಸ್ಟಿಗೆ ಬರುತ್ತೆ ಅಂದ್ರೆ ಫಸ್ಟಿಗೆ ಏನಂತಲಿ 4. ಸೊ ಇನ್ನು ಇದು ಮುಗೀತಿದ್ರದ. ನೆಕ್ಸ್ಟ್ 4ನೇ ಅಂಕಿ F ಗಣ M ಬರ್ತೈತಿ. M ಐತಿ ಇಲ್ಲಿ. ಸೊ ಇಲ್ಲಿ ಕೂಡ M ಐತಿ, ಇಲ್ಲಿ ಕೂಡ M ಐತಿ. ಸೊ M ನಂತರ ಏನೈತಿ, B ಐತ್ರಿ. ಸೊ B ಇದ್ರೆ ಇದು ಬರುತ್ತೆ. ಸೊ ಇಲ್ಲಿ P ಐತಿ. ಅಂದರೆ ಏನೈತಿಲ್ಲ, ಇವೆರಡರಾಗ ಇತ್ತು ಅಂದರೆ 4, 2 ಆಯ್ತು. ಏನು 4, 2 ಆಗೈತೆ ಅಂದ ಬಳಿಕ P ಅಂದ್ರೆ 4, 2, 1. ಸೊ 1, 4, 2, 1. ಈಗ ನಮಗೆ ಗೊತ್ತಾಗೈತಿ ಇದು ಲಾಸ್ಟಿಗೆ ಬರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತೈತಿ. ಸೊ ಆದರೂ ಕೂಡ ನಾವು ಲಾಸ್ಟಿಗೆ ನೋಡಿರಲಿ, ಎಲ್ಲದ್ರಾಗ ಲಾಸ್ಟಿಗೆ 3 ಅದಾವ. ಅಂದ್ರೆ ಇದು ಕಾಮನ್ ಆಗಿ 3 ಅಂತೂ ನೋಡೋದು ಅವಶ್ಯಕತೆನೇ ಇಲ್ಲ. ನಾವು ಅದನ್ನು ಬಿಟ್ಟೇ ಬಿಡೋದು ಆಪ್ಷನ್ದಾಗ. ಈಗ ನೆಕ್ಸ್ಟ್ ಉಳಿದಿದ್ದು ಯಾವುದಂದ್ರೆ ಇನ್ನು 1, 2, 4, 5 ಒಂದು ಉಳಿತು. ಸೊ 5 ಈ ಥರನೂ ಹಾಕ್ಕೋಬೋದು ನಾವು. ಅಂದ್ರೆ ಆಪ್ಷನ್ದಾಗ ಏನೈತೆ ನೋಡ್ರಿ, 4, 2, 4, 2, 1, 5, 3, 1, 5, 3. ಅಂದ್ರೆ ಈಜಿ ಐತಿದ. ಒಂದು ಸ್ವಲ್ಪ ವಿಚಾರ ಮಾಡಿ ಥಿಂಕ್ ಮಾಡಿ ಆರಾಮಾಗಿ ನೀವು ಹಾಕಿದ್ರಂದ್ರೆ ತಿಳಿತೈತೆ. ಅದನ್ನು ಬಿಟ್ಟು ಎಲ್ಲರೂ ಒಂದು ಸ್ವಲ್ಪ ಗಡಬಡಿ ಮಾಡಿದೀವಿ ಅಂದ್ರೆ, ಕನ್ಫ್ಯೂಷನ್ ಮಾಡ್ಕೊಂತೀವಿ ಅಂದ್ರೆ ಸೊ ತಪ್ಪು ಹಾಕಿ ಬರ್ತೀವಿ. ಅದಕ್ಕೆ ಏನತ್ತಿಲ್ಲ, ಇದು ಕ್ವಶನ್ ಏನತ್ತಿಲ್ಲ 2021 ಬಂದಿರತಕ್ಕಂಥ ಪ್ರಶ್ನೆ ಇದೆ. ಇವು ಪ್ರಶ್ನೆಗಳೇನೈತಿ ಕಂಟಿನ್ಯೂ ಆಗಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಅದನ್ನ ಅವ ಬರ್ತಾವಂತಲ್ಲ. ಅಂದರೆ ನಿಮಗೆ ವರ್ಣಮಾಲೆ ಒಳಗಂತೂ ಗೊತ್ತೇ ಇರುತ್ತೆ. ವರ್ಣಮಾಲೆ ಒಳಗೆ ಯಾವ ಥರ ಪ್ರಶ್ನೆಗಳು ಕೇಳ್ತಿರ್ತಾರಲ್ಲ ಅವ ಪ್ರಶ್ನೆಗಳ ಸೊ ಬೇರೆ ಬೇರೆ ಬರ್ತಿರ್ತಾವ. ನೆಕ್ಸ್ಟ್ ಒಂದು ನೋಡ್ಕೊಡ್ರಿ. ಇಲ್ಲಂತಿ ಸೇಮ್ ಪ್ರಶ್ನೆ ಅಂತೂ ಸೇಮ್ ಎಲ್ಲದರ ಇದೇ ಥರ ಇರುತ್ತೆ. ಇಂಗ್ಲೀಷ್ ನಿಘಂಟಿನಲ್ಲಿ ಕಾಣಿಸುವ ಕ್ರಮದಲ್ಲಿ ಕೊಟ್ಟಿರುವ ಪದಗಳನ್ನು ಜೋಡಣೆಯನ್ನು ಸೂಚಿಸುವ ಸರಿಯಾದ ಆಯ್ಕೆಯನ್ನು ಬರೀರಿ. ಸೊ ಇಲ್ಲಿ ಸೇಮ್ ನೋಡ್ಕೊಡ್ರಿ. ಮತ್ತೆ ಏನೈತಿ PRI ಐತಿ, ಇರಲಿದ PRE. ಸೊ ಅಂದರೆ ಇದನ್ನು ಬಿಡ್ರಿ ಅನ್ಕ. ಫಸ್ಟಿಗೆ ಬರುತ್ತೆ. ಸೊ ಆದ ಬಳಿಕ ನೋಡ್ಕೊಡ್ರಿ S ಐತಿ, PQRS ಅಂದ್ರೆ ಇನ್ನೇನು ಬರುತ್ತೆ. ಸೊ ಇದು S ಇನ್ನೇನು ಬರುತ್ತೆ, M ಅಂದ್ರೆ ಫಸ್ಟಿಗೆ 5ನೇದು. ಇದನ್ನು ಮುಗಿತ. M ಆಯಿತು. M ಗಣ NOP ಬರುತ್ತೆ. P ಅಂದ್ರೆ ಸೊ ಇದು 5, 4. ಸೊ 5, 4 ಇನ್ನೊಂದು ನೋಡ್ಕೊಡ್ರಿ. ಅಂದ್ರೆ 5, 4 ಒಂದು ಎಲ್ಲೈತಿ, 5, 4 ಇಲ್ಲೈತ್ರಿ. ಆದ್ರೆ ಇಷ್ಟರಾಗ ನಾವು ಆನ್ಸರ್ ಹಾಕ್ಬೋದು ಇದನ್ನ ಅಂತೇಶಿಂದ. ಒಂದು ವೇಳೆ ನಮಗೆ ಅಷ್ಟು ಕನ್ಫರ್ಮ್ ಇರ್ಬೇಕು. ಮತ್ತು ನಾವು ಮಾಡ್ಕೊಳ್ಳೋದೇನಿಲ್ಲ, ಕರೆಕ್ಟಾಗಿ ಕನ್ಫರ್ಮ್ ಆಗಿ ಮಾಡ್ಕೊಂಡಿದ್ರೆ ಮಾತ್ರ ಸೊ ಕನ್ಫರ್ಮ್ ಆಗಿ ಹಾಕಕ್ಕೆ ಬರುತ್ತೆ. ಅದನ್ನು ಬಿಟ್ಟು ಎಲ್ಲರೂ ನಾವು ತಪ್ಪು ಹಾಕಿದ್ರೆ ತಪ್ಪಾಗಿಬಿಡುತ್ತಿದೆ. ಅದಕ್ಕೆ ಏನೈತಿಲ್ಲ ಇಲ್ಲಿ ನೋಡ್ಕೊಡ್ರಿ. ಈಗ ಸದ್ಯಕ್ಕೆ ಏನೈತಿ ನೆಕ್ಸ್ಟ್ ಒಂದು ನೋಡ್ಕೋಬೇಕು. ಇನ್ನೊಂದು ನೋಡ್ಕೊಡ್ರಿ. ಎಲ್ಲಿಗೆ PREM ಆಗೈತಿ. ನೆಕ್ಸ್ಟ್ ಯಾವ ಬರುತ್ತೆ, S ಬರುತ್ತೆ. ಸೊ S ಇಲ್ಲೈತಿ, PQRS. ಸೊ ಇದು ಹೋಗೈತೆ. S ಸೇಮ್ ಅಂದ್ರೆ 3ನೇ ಆಪ್ಷನ್ದಾಗ ಮತ್ತು 1ನೇ ಆಪ್ಷನ್ದಾಗ ಸೇಮ್ ಐತೆ. S ಆದ ಬಳಿಕ T ಐತಿ. ಇದು T ಅಂದ್ರೆ ಇಲ್ಲಿ C ಐತಿ. ಅಂದ್ರೆ C ಫಸ್ಟಿಗೆ ಬರುತ್ತೆ. ಅಂದ್ರೆ 3 ಅಂದ್ರೆ ಸೊ ಇದು ಮುಗಿದೋಗೈತಿ. ಅಂದ್ರೆ ಇನ್ನು 2 ಉಳಿದು.
ಅಂದ್ರೆ ನಮಗೆ ಬೇಕಾಗಿದ್ದು ಏನೈತಿ ಇದಂತರೂ ಲಾಸ್ಟಿಗೆ ಬಂದಿರ್ತೈತಿ. ಯಾಕಂತಂದ್ರೆ ಸೊ ಇಲ್ಲಿ ನಾವು ವರ್ಣಮಾಲೆಯ ಅನುಕ್ರಮವಾಗಿ ಹೋದಾಗ ಏನತ್ತಿಲ್ಲ ಇದು ಪೂರ ಲಾಸ್ಟ್ಗೆ ಹೋಗಿ ಬಿಡ್ತದು. ಅಂದ್ರೆ 3ನೇ ಅಂಕಿನ ಡಿಫ್ರೆಂಟ್ ಆಗೈತಿ, ಇದ್ರ ನಂತರ ಐತಿ 3ನೇ ಅಂಕಿನ ಅಂದಾಗ ಇದು ಲಾಸ್ಟಿಗೆ 100% ಆಗಿರ್ತೈತಿ. ಅದನ್ನೊಂದು ತಿಳ್ಕೊಂಬಿಡ್ಬೇಕು ನಾವು. ಅದು ಲಾಸ್ಟಿಗೆ ಹೋಗ್ತಾರೆ ಫ್ರ್ಯಾಕ್ಷನ್ ಸೆಕೆಂಡ್ನಾಗ ಇದನ್ನ ಸಡನ್ ಆಗಿನ ನಾವು ಆನ್ಸರ್ ಹಾಕ್ಬೋದು ಇದನ್ನು. ಸೊ ಅದಕ್ಕೇನತ್ತಿಲ್ಲ ಒಂದು ಸ್ವಲ್ಪ ಗೊತ್ತಾಯ್ತಂದ್ರೆ ಒಂದು ಸ್ವಲ್ಪ ತಿಳ್ಕೊಳಕ್ಕೆ ನಿಮ್ಗೆ ಡಿಕ್ಷ್ನರಿ ಪ್ರಕಾರ ಎಲ್ಲ ಗೊತ್ತಾಗಿತ್ತಂದ್ರೆ 100% ನೀವು ಕರೆಕ್ಟಾಗೇನ ಹಾಕ್ತೀರಿ. ನೆಕ್ಸ್ಟ್ ಒಂದು ನೋಡ್ಕೊಡ್ರಿ, ಇನ್ನೊಂದು ಏನೈತಿ ಸೇಮ್ ಅದೇ ಥರ ಐತಿ. ಸೊ ಯಾವ ಥರ ಐತಿ, ಆರ್ ಓ ಐತಿ. ಸೊ 2 ಕಾಮನ್ದಾಗ ಅದಾವ. ಸೊ ಇ ಐತಿ ಅಂದ್ರೆ ಓ ಫಸ್ಟ್ ಬರುತ್ತೆ, ಇ ಫಸ್ಟ್ ಬರುತ್ತೆ. ಸೊ ಇ ಫಸ್ಟ್ ಬರುತ್ತೆ, ಇ ಐತಿ ಅಂದ ಬಳಿಕ ಇವು 2 ಹಿಂದಿಂದ ಇಟ್ಬಿಡ್ರಿ, ಅಂದ್ರೆ 2 ಹಿಂದದು. ಅಂದ್ರೆ ಇದ್ರಾಗ ಆರ್ ಇ ಸೊ ಇಲ್ಲಿ 5 ಇಲ್ಲೈತಿ. ಒಂದು ನಿಮಿಷ ಸ್ಪೇಸ್ ಕೊಡ್ತೀನಿ ಇದಕ್ಕೆ. ಸೊ ನೋಡ್ಕೊಡ್ರಿ, ಅಂದ್ರೆ ಆರ್ ಇ ಐತಿ. ಸೊ ಆರ್ ಇ ಐತಿ, ಆರ್ ಇ ಐತಿ ಅಂತ ಆದ ಬಳಿಕ ಏನೈತಿ ಸಿ ಐತಿ. ಸೊ ಸಿ ಫಸ್ಟ್ ಬರುತ್ತೆ ರೀ, ಅಂದ್ರೆ ಎಸ್ ಹಿಂದಿನ ಬರ್ತಿ, ಪಿ ಹಿಂದಿನ ಬರ್ತಿ, ಪಿ ಕ್ಯೂ ಆರ್ ಎಸ್. ಅಂದ್ರೆ ಸೊ ಏನೈತಿ 5ನೇದ ಫಸ್ಟ್ ಬಂತು. 5ನೇದು ಫಸ್ಟ್ ಬಂತಂದ್ರೆ 5ನೇದು ಆದ ಬಳಿಕ 4ನೇದು ಐತಿ. ಸೊ 4ನೇದು ಆದ ಬಳಿಕ 3ನೇದು ಐತಿ. ಅಂದ್ರೆ ಈ ಓ ಅದಾವು, ಓ ಆದ ಬಳಿಕ ಟಿ ಐತಿ. ಸೊ ಟಿ ಫಸ್ಟ್ ಬರುತ್ತೆ 1. ಸೊ ಆಮ್ಯಾಗ 2, 5 4 3, 5 4 3 1 2 ಆನ್ಸರ. ಇದು ಸರಿಯಾದ ಉತ್ತರ. ಸೇಮ್ ಏನದಿಲ್ಲ ಸ್ವಲ್ಪ ತಿಳ್ಕೊಳಕಂತ ಕರೆಕ್ಟಂಗಿ ಮನಸ್ಸು ಕೊಟ್ಟ ಎಲ್ಲರ ನಾವು ತಿಳ್ಕೊಂಡಿದ್ರೆ 100% 1 ಮಾರ್ಕ್ಸ. ಒಂದು ಕ್ವಶನ್ ಕರೆಕ್ಟ್ ಆಯ್ತಾರೆ 2 ಮಾರ್ಕ್ಸ ನಿಮಗೆ 100% ಇದು ಆನ್ಸರ್ ಇರೋದೈತಿ. ಮತ್ತು ನಿಮ್ಮ ಸ್ಕೋರ್ ಆಗೋ ಸಬ್ಜೆಕ್ಟ್ ಇದು ಮೆಂಟಲಿಬಿಲಿಟಿ. ಅದ ಪ್ರಕಾರ ಏನೈತಿ ಇಲ್ಲಿ ಕೊಟ್ಟಿನಿ ನೋಡ್ರಿ. ಇನ್ನೊಂದು 2 ಇದನ್ನ ಕ್ವಶನ್ನ ನೀವು ಬಿಡಿಸಿ ನನಗೆ ಕಮೆಂಟ್ ಹಾಕ್ರಿ. ಇದ್ರ ಬಗ್ಗೆ ಭಾಳ ಡಿಸ್ಕಷನ್ ಮಾಡಿ ಲಂಬ ವಿಡಿಯೋ ಮಾಡೋದು ಏನೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೆಕ್ಸ್ಟ್ ಏನೈತಿ ಚಿತ್ರಗಳ ಬಗ್ಗೆ ಏನೈತಿ ಅದನ್ನು ಮಾಡಿ ಹಾಕ್ತೀನಿ, ಅದ್ರ ಬಗ್ಗೆನೂ ನೋಡುವಂತ್ರಿ. ಸೊ ಇಂಗ್ಲೀಷ್ ನಿಘಂಟಿನ ಕಾರಣದಲ್ಲಿ ಇದು ನೋಡ್ಕೊಡ್ರಿ 5ನೇದು. ಅಂದ್ರೆ 4ನೇದು ಮತ್ತು 5ನೇದು ಏನೈತಿಲ್ಲ ಇದು ನೀವೇ ಬಿಡಿಸಿ ಕಮೆಂಟನ್ನು ಹಾಕ್ರಿ. ನಾನು ಕೊಡುವಂಥ ಕ್ಲಾಸ್ಗಳು ಎಲ್ಲನೂ ಯೂಸ್ ಆಗ್ತಿದ್ರೆ ಹಿಂದಿನ ಕ್ಲಾಸ್ಗಳನ್ನೂ ಒಂದು ಸ್ವಲ್ಪ ನೋಡ್ಕೊಂತ ಹೋಗ್ಬಿಡ್ರಿ. ಕೋಡಿಂಗ್ ಕೋಡಿಂಗ್ ಆಯಿತು, ಸರಣಿಗಳಾಯಿತು, ಸಾಮ್ಯತೆಗಳಾಯಿತು, ಮತ್ತು ಸೊ ಆಸನ ವ್ಯವಸ್ಥೆ ಆಯಿತು, ಬೇರೆ ಬೇರೆ ರಕ್ತ ಸಂಬಂಧದ ಬಗ್ಗೆ ಆಯಿತು, ಎಲ್ಲನೂ ತಿಳಿಸಿ ಹೇಳ್ಕೋತ ಬಂದುಬಿಟ್ಟಿನಿ. ಪ್ರತಿಯೊಂದು ಏನೈತಿಲ್ಲ ಇಷ್ಟ ನಿಮಗೆ ಸರಳ ಭಾಷೆ ಒಳಗೆ ಸಾಕಷ್ಟು ಸರ್ಗಳು ಹೇಳೋರು ಅದಾರ. ಆದರೂ ಕೂಡ ಅವರು ಏನೈತಿ ಡೀಪಾಗಿ ಒಂದು ಸ್ವಲ್ಪ ಡೀಪಾಗಿ ಹೇಳ್ಕೊತ ಹೋಗ್ತಾರೆ. ನಾ ಏನಂತ ಈಸಿ ಮೆಥಡ್ನಾಗ ಸರಳಾಗಿ ಆಡು ಭಾಷೆ ಒಳಗನ ಮಾತಾಡ್ಕೊತ ವಿಡಿಯೋ ಮಾಡಿ ಹಾಕಿದ್ದೀನಿ. ಆದಷ್ಟು ಯೂಸ್ ತೊಗೊಳ್ರಿ. ಈ ಕ್ಲಾಸಿಗೆ ಏನೈತಿ ಹೆಚ್ಚಿಗೆ ಕ್ವಶನ್ಗಳನ್ನ ಹಾಕೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡಿಕ್ಷನರಿ ಪ್ರಕಾರ ಐತಿ. ಅದಕ್ಕೆ ಏನೈತಿಲ್ಲ ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟಾಪಿಕ್ ಏನೈತಿ ಮತ್ತು ಚಿತ್ರಗಳ ಪ್ರಕಾರ ವಿಡಿಯೋ ಮಾಡಿ ಹಾಕ್ತೀನಿ. ಆದಷ್ಟು ಮತ್ತೊಬ್ರಿಗೂ ಶೇರ್ ಮಾಡಿರಿ, ನೀವು ಉಪಯೋಗ ತಗೊಳ್ರಿ. ಜೈ ಹಿಂದ್.